ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಹಲಸಿನಕಾಯಿಂದ ತುಂಬಾನೇ ವೆರೈಟಿ ಆದಂತಹ ಬ್ರೇಕ್‌ಫಾಸ್ಟ್ ರೆಸಿಪಿಯನ್ನ ಮಾಡಬಹುದು. ಸಂಜೆ ತಿಂಡಿಯಾಗಿ ಸ್ನ್ಯಾಕ್ಸನ್ನ ಕೂಡ ಮಾಡಬಹುದು. ಆಮೇಲೆ ಎಣ್ಣೆ ತಿಂಡಿಯನ್ನ ಕೂಡ ತುಂಬಾನೇ ವೆರೈಟಿಯಾಗಿ ಮಾಡೋದಕ್ಕೆ ಬರುತ್ತೆ. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ಹಲಸಿನಕಾಯಿ ಚಿಪ್ಸಿನಿಂದ ಉಪ್ಕರಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಹಳ ರುಚಿಕರವಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಹಲಸಿನಕಾಯಿ ಚಿಪ್ಸಿನ ಉಪ್ಕರಿ ಅಂತ ಹೆಸರಲ್ಲಿರುವ ಹಾಗೆ ಮೊದಲಿಗೆ ನಾವು ಹಲಸಿನಕಾಯಿ ಚಿಪ್ಸನ್ನು ರೆಡಿ ಮಾಡ್ಕೊಳ್ಬೇಕು. ನಮ್ಮೂರಲ್ಲೆಲ್ಲ ಇದಕ್ಕೆ ತುಳುವೆ ಹಲಸಿನಕಾಯಿನ ಜಾಸ್ತಿ ಆಗಿ ಉಪಯೋಗ ಮಾಡ್ತೀವಿ. ನೀವು ನಿಮ್ಮೂರಲ್ಲಿ ಯಾವ ಹಲಸಿನಕಾಯಿಂದ ಚಿಪ್ಸನ್ನು ಮಾಡ್ತೀರೋ ಅದನ್ನೇ ನೀವು ಆಯ್ಕೆ ಮಾಡಿಕೊಳ್ಳಿ. ಹಲಸಿನಕಾಯಿನೆಲ್ಲ ಬಿಡಿಸಿ ಆದ ನಂತರ ಅದನ್ನು ಹೆಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮಧ್ಯಭಾಗದಲ್ಲಿ ಚಾಕುವಲ್ಲಿ ನೋಡಿ ಈ ಥರ ಮಾರ್ಕನ್ನು ಮಾಡಿಕೊಂಡು ಬಿಡಿಸ್ಕೊಳ್ಬೇಕು. ಹೀಗೆ ಯಾಕಪ್ಪ ಮಾಡೋದು ಅಂತಂದರೆ ಎಲ್ಲ ಹಲಸಿನಕಾಯಿ ಚಿಪ್ಸು ಕೂಡ ಒಂದೇ ಸೇಮ್ ಅಳತೆಯಲ್ಲಿ ನಿಮಗೆ ಕಟ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ಥರ ಮಾಡೋದು. ಕೈಯಿಂದ ಬಿಡಿಸಿದರೆ ನಿಮಗೆ ಒಂದೊಂದು ಟೈಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿದ್ರೆ ನಿಮಗೆ ಸೇಮ್ ಎಲ್ಲನೂ ಒಂದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು. ಈಗ ಪ್ರತಿಯೊಂದು ಹಲಸಿನಕಾಯಿಯನ್ನು ಕೂಡ ಅದೇ ರೀತಿಯಾಗಿ ನಾನೀಗ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಈಗಾಗಲೇ ಎಲ್ಲ ಹಲಸಿನಕಾಯಿ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಾಕುವಲ್ಲಿ ಮಧ್ಯಭಾಗದಲ್ಲಿ ಸೀಳಿ ನೋಡಿ ಈ ಥರ ಚೆನ್ನಾಗಿ ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣದಾಗಿ ಚಿಪ್ಸನ್ನು ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ. ಪ್ರತಿಯೊಂದು ಹಲಸಿನಕಾಯಿ ತೊಳೆಗಳನ್ನು ನೋಡಿ ಈ ಥರ ಮಧ್ಯಭಾಗದಲ್ಲಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಳ್ಬೇಕು. ನಾವೀಗ ಉಪ್ಪು ಕರಿಯೆಲ್ಲ ಮಾಡಬೇಕಾದ್ರೆ ತುಂಬ ದೊಡ್ಡದಾಗಿ ಇರಬಾರ್ದು ಸ್ಲೈಸಸ್ ಎಲ್ಲ. ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರುವ ಥರ ಇಷ್ಟಿಷ್ಟು ಸಣ್ಣಕ್ಕಾಗಿ ಹೆಚ್ಕೊಂಡು ಇಟ್ಕೊಳ್ಳಿ ಎಲ್ಲವನ್ನು. ಈ ಥರ ವಿಧಾನದಿಂದ ಹೆಚ್ಕೊಂಡ್ರೆ ನಿಮಗೆ ಎಣ್ಣೆಯಲ್ಲಿ ಕರಿಯುವಾಗ ಸಹ ಏನೂ ಆಗೋದಿಲ್ಲ. ಅಂದರೆ ಫ್ರೈ ಮಾಡುವಾಗ ನಮಗೆ ತುಂಬ ಸೀದು ಹೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಈಗ ಪ್ರತಿಯೊಂದು ಹಲಸಿನಕಾಯಿ ತೊಳೆಗಳನ್ನು ಕೂಡ ಇದೇ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗಾಗಲೇ ಎಲ್ಲ ಹಲಸಿನಕಾಯಿ ತೊಳೆಗಳನ್ನು ಸಹ ನೋಡಿ ಸಣ್ಣದಾಗಿ ಹೆಚ್ಕೊಂಡು ತಂದಿದ್ದೀನಿ. ನೋಡಿ ತುಂಬಾ ಸಣ್ಣದಾಗಿ ಅಂದರೆ ಇಷ್ಟು ಚೆನ್ನಾಗಿ ನಾವು ಮಾಡ್ಕೊಳ್ಬೇಕಿದನ್ನು. ಆವಾಗ ನಿಮಗೆ ಉಪ್ಪು ಕರಿ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಅದಕ್ಕೆ ಎಣ್ಣೆಯಲ್ಲಿ ಕರಿಯುವುದಕ್ಕಿಂತ ಮುಂಚೆ ನಾವೀಗ ಉಪ್ಪು ನೀರನ್ನು ಮಾಡಬೇಕು. ಅದಕ್ಕಾಗಿ ಒಂದು ಸಣ್ಣ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು 1/4 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮತ್ತು ಇದನ್ನು ಒಂದು ಸೈಡಲ್ಲಿ ಇಟ್ಟಿರಬೇಕು. ನಾವೀಗ ಹಲಸಿನಕಾಯಿ ಚಿಪ್ಸನ್ನು ಮಾಡ್ಕೊಳ್ಳೋದಕ್ಕೆ ಆಗಲೇ ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಕಾದ ಎಣ್ಣೆಯಲ್ಲಿ ಸ್ವಲ್ಪನೇ ಹಾಕಿ ನಾವೀಗ ಹಲಸಿನಕಾಯಿ ಚಿಪ್ಸನ್ನು ಫಸ್ಟಿಗೆ ಮಾಡ್ಕೊಳ್ಳೋಣ. ಇದನ್ನು ಇನ್ನು ಡೀಪ್ ಫ್ರೈ ಮಾಡಿ ತಗೊಳ್ಬೇಕು. ನಾವೀಗ ಹಲಸಿನಕಾಯಿ ಹೋಳೆಲ್ಲ ತುಂಬ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಜಾಸ್ತಿ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮೀಡಿಯಂ ಉರಿನಲ್ಲಿ ಇಟ್ಕೊಂಡ್ರೆ ಸರಿ ಸುಮಾರಾಗಿ ಚೆನ್ನಾಗಿ ಇದು ಫ್ರೈ ಆಗಿ ಸಿಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಬಹಳ ಬೇಗನೆ ಕರಟಿ ಹೋಗುತ್ತೆ ಅಥವಾ ಸೀದು ಹೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಮತ್ತು ಇನ್ನು ಹಾಕಿ ಆದ ನಂತರ ಒಂದು 2 ನಿಮಿಷದ ಕಾಲ ಇದನ್ನು ಸೌಟಿಂದ ಈ ಥರ ತಿರುಗಿಸೋದಕ್ಕೆ ಹೋಗಬೇಡಿ. ಎಲ್ಲ ಪುಡಿ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು 2ರಿಂದ 3 ನಿಮಿಷದ ಕಾಲ ಬಿಟ್ಟ ನಂತರ ನೋಡಿ ಒಮ್ಮೆ ಸೌಟನ್ನು ಹೀಗೆ ಹಾಕಿ ತಿರುಗಿಸ್ಬೋದು. ಮತ್ತು ಒಂದು 2 ನಿಮಿಷಕ್ಕೊಂದು ಸರ್ತಿ ಸೌಟನ್ನು ಹೀಗೆ ಹಾಕ್ತಾ ನೋಡ್ತಾ ಇದ್ದರೆ ಆಯಿತು. ಇನ್ನು ಮಾಮೂಲಿಯಾಗಿ ಹಲಸಿನಕಾಯಿ ಚಿಪ್ಸ್ ಎಲ್ಲ ಯಾವ ಥರ ಮಾಡ್ತೇವಲ್ಲ ಅದೇ ಥರನೇ ಚಿಪ್ಸನ್ನು ಮಾಡೋದು. ಬಟ್ ಇಲ್ಲಿ ಹೆಚ್ಚಿರುವಂಥದ್ದು ಮಾತ್ರ ಸ್ವಲ್ಪ ಸಣ್ಣದಾಗಿ ತುಂಬ ಫೈನಾಗಿ ಹೆಚ್ಕೊಂಡಿದ್ದೀವಿ ಅಷ್ಟೇ. ಇನ್ನಿದು ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು ಅಥವಾ ಹೊಂಬಣ್ಣ ಬರೋ ತನಕ ಕರೆದು ತಗೊಳ್ಬೇಕು. ಸ್ವಲ್ಪನೂ ಉರಿಯನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಮತ್ತು ಇದು ಶಬ್ದ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು, ಮತ್ತೊಂದು ನೊರೆ ನಿಲ್ಲತ್ತೆ. ನಾವು ಕೊನೆ ಹಂತದಲ್ಲಿ ನೋಡಿ ಅದು ಸ್ವಲ್ಪನೂ ಅದರಲ್ಲಿ ನೊರೆ ಬರೋದಿಲ್ಲ. ಆ ಹಂತದಲ್ಲಿ ಬಂತು ಅಂತಂದರೆ ಆಮೇಲೆ ನಾವು ಉಪ್ಪು ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಉಪ್ಪು ನೀರನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಕ್ರಿಸ್ಪಿಯಾಗಿ ಇದು ಚೆನ್ನಾಗಿ ರೆಡಿ ಆಯಿತು ಅಂದಾಗ ನೀವು ಕ್ವಾಂಟಿಟಿಗೆ ಸರಿಯಾಗಿ ಎಷ್ಟು ತಗೊಂಡಿದ್ದೀರೋ ಅದಕ್ಕೆ ಸರಿಯಾಗಿ ಉಪ್ಪು ನೀರನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ ತಗೊಂಡಿರುವಂತಹ ಕ್ವಾಂಟಿಟಿಗೆ 1/4 ಚಮಚ ಆಗುವಷ್ಟು ಉಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಥರ ಎಲ್ಲ ಕಡೆಗೂ ಉಪ್ಪು ನೀರು ಪ್ರತಿಯೊಂದು ಚಿಪ್ಸಿಗೂ ಹೊಂದ್ಕೊಳ್ಬೇಕು. ಇನ್ನೀಗ ಎಣ್ಣೆಯಿಂದ ತಡ ಮಾಡದೆ ನಾವು ಚಿಪ್ಸನ್ನು ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಶಬ್ದ ಕೇಳುತ್ತೆ ಅಂತ ನೋಡ್ಬೋದಲ್ಲ ನೀವು. ಉಪ್ಪು ನೀರನ್ನು ಎಣ್ಣೆಗೆ ಹಾಕುವಾಗ ಸ್ವಲ್ಪ ಮೇಲೆ ಬರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳಿ ಉಪ್ಪು ನೀರನ್ನು ಹಾಕುವಂಥ ಸಂದರ್ಭದಲ್ಲಿ. ಈಗ 1ನೇ ಬ್ಯಾಚ್ ಇದನ್ನು ಕಂಪ್ಲೀಟಾಗಿ ತೆಗೆದಿದ್ದೀನಿ. ಇನ್ನು 2ನೇ ಬ್ಯಾಚನ್ನು ಸಹ ಅದೇ ರೀತಿಯಾಗಿ ಕರೆದು ತಗೊಳ್ಳೋಣ.
ಸ್ವಲ್ಪ ಸ್ವಲ್ಪನೇ ಹಲಸಿನಕಾಯಿ ಹೋಳನ್ನು ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ, ಒಂದಕ್ಕೊಂದು ಅಂಟದಂತೆ ನೋಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೂ ಬರುತ್ತೆ. ಈಗ 2ನೇ ಬಾರಿದ್ದು ಕೂಡ ನಾವು ಚೆನ್ನಾಗಿ ಹುರಿದು ತಗೊಂಡಾಗಿದೆ. ಇನ್ನು ಉಪ್ಪು ನೀರನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಚಿಪ್ಸನ್ನು ಇದೆಯಲ್ಲ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾವಾಗ ಸ್ನ್ಯಾಕ್ಸಿಗೆಲ್ಲ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಮತ್ತು ಉಪ್ಪು ಕರಿಯನ್ನು ಮಾಡ್ಕೊಳ್ಳುವಾಗ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾವು ಅನುಗುಣವಾಗಿ ನೀವು ಮನೆ ಮೆಂಬರ್ಸ್ ಎಲ್ಲ ಎಷ್ಟು ಇರ್ತೀರಿ ನೋಡಿ, ಅಷ್ಟು ಜನಕ್ಕೆ ಸರಿಯಾಗಿ ಅದನ್ನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಬರೀ ಚಿಪ್ಸು ಮಾತ್ರ ಅಲ್ಲದೆ ಉಪ್ಪು ಕರಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಚಿಪ್ಸು ಈಗ ರೆಡಿ ಆಯಿತು. ಈಗ ಚಿಪ್ಸನ್ನು ನಾನು ಕೈಯಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ತುಂಬ ಸಾಫ್ಟಾಗಿ ಬಂದಿರುತ್ತೆ ಇದು. ನಮ್ಮ ಊರಲ್ಲಿ ಸಿಗುವಂತಹ ಈ ಹಲಸಿನಕಾಯಿಂದ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಹಲಸಿನಕಾಯಿನ ನೋಡಿಕೊಂಡು ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ, ಮತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಹಲಸಿನಕಾಯಿ ಚಿಪ್ಸು ಈ ಹಲಸಿನಕಾಯಿಂದ ಅಂತ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಯಾವಾಗ ಬೇಕಾವಾಗ ನಾವು ಸಂಜೆ ತಿಂಡಿಗೆಲ್ಲ ಇದನ್ನು ತಿನ್ಬೋದು. ಮಳೆಗಾಲದಲ್ಲಂತೂ ತಿನ್ನೋದಕ್ಕೆ ಚಕ್ಲಿ, ಕೋಡುಬಳೆ, ಆಮೇಲೆ ಖಾರ ಕಡ್ಡಿ, ಸೇಮೆ ಏನಿದ್ರೂ ಎಣ್ಣೆ ತಿಂಡಿ ಖಾಲಿ ಆಗೋಗುತ್ತೆ. ಅದಕ್ಕಾಗಿ ಡಿಫ್ರೆಂಟಾಗಿ ಈ ಥರ ಎಲ್ಲ ಮಾಡಿ ಕೊಟ್ಟರೆ ಅಂತೂ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇನ್ನೀಗ ಇದರಲ್ಲಿ ಉಪ್ಪು ಕರಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹೆರ್ತು ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನೀವು ರುಚಿಗೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ನೋಡಿ ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಾಕುವಲ್ಲಿ. ಈ ಥರ ಹೆಚ್ಕೊಂಡು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಅಥವಾ ಬೆಲ್ಲದ ಪುಡಿ ಸಿಕ್ಕಿತು ಅಂದರೆ ಬೆಲ್ಲದ ಪುಡಿಯನ್ನು ಸಹ ಇದಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಇನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಜೊತೆಗೆ ಬೆಲ್ಲ ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಮಾಡಿ ಇಟ್ಟಂತಹ ಹಲಸಿನಕಾಯಿ ಚಿಪ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ನೀವು ತೆಂಗಿನಕಾಯಿ ತುರಿಗೆ ಸರಿಯಾಗಿ ಅಂದಾಜಿನ ಪ್ರಮಾಣಕ್ಕೆ ಇದನ್ನು ಹಾಕ್ಕೊಳ್ಬೋದು. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕು, ಆವಾಗ ಇನ್ನೂ ರುಚಿಯಾಗಿರುತ್ತೆ. ಇನ್ನು ನೀವಿಲ್ಲಿ ಬೆಲ್ಲದ ಬದಲಾಗಿ ಸಕ್ಕರೆಯನ್ನು ಸಹ ಬಳಕೆ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟದಂತೆ ಯಾವುದನ್ನು ಬೇಕಾದರೆ ಹಾಕ್ಕೊಳ್ಬೋದು. ಇನ್ನಿದಕ್ಕೆ ನಾವು ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು. ಅದಕ್ಕಾಗಿ ನಾನು ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸೈಡಲ್ಲಿ ಇರಲಿ. ಈಗ ಒಗ್ಗರಣೆ ಸೌಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ಇದಕ್ಕೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸಾಸಿವೆ ಎಲ್ಲ ಸಿಡಿದಾದ ನಂತರ ಕರಿಬೇವನ್ನು ಹಾಕ್ಕೊಂಡು ಇನ್ನು ಚಿಲ್ಲಿ ಫ್ಲೇಕ್ಸನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಅದರ ಜಾಗದಲ್ಲಿ ಕೆಂಪು ಮೆಣಸನ್ನು ಉಪಯೋಗ ಮಾಡ್ಕೊಳ್ಬೋದು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು. ಪುಡಿ ಇಂಗನ್ನು ಇಲ್ಲಿ ಹಾಕಿ ಆದ ನಂತರ ಒಗ್ಗರಣೆಯನ್ನು ಕೊಟ್ಕೊಂಡಿದ್ದೀನಿ. ಇನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಪಿಂಚ್ ಆಗೋಷ್ಟು ಹಾಕಿದರೆ ಸಾಕಾಗುತ್ತೆ. ನಾವು ಈಗ ಚಿಪ್ಸಿಗೆ ಸಮೇತ ಹಾಕಿರೋದ್ರಿಂದ ಅದು ಸಹ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಆಗಿರುವಂತಹ ಸಾಲ್ಟನ್ನು ಇಲ್ಲಿ ಉಪಯೋಗ ಮಾಡಬಹುದು. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಸೂಪರ್ ಆಗಿರುವಂತಹ ಹಲಸಿನಕಾಯಿ ಚಿಪ್ಸಿನ ಉಪ್ಪು ಕರಿ ಕೂಡ ರೆಡಿಯಾಗುತ್ತೆ. ಇವತ್ತಿನ ವಿಡಿಯೋ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಹೊಸ ರುಚಿಯಲ್ಲಿ. ಅಲ್ಲಿ ತನಕ ನಮಸ್ಕಾರ.